ಮೈತ್ರಿ ಅಭ್ಯರ್ಥಿ ಕುಟುಂಬ ರಾಜಕಾರಣ ಅನ್ನೋದು ಡಾಕ್ಟರ್ಗೆ ಅನ್ವಯಿಸಲ್ಲ. ಡಾಕ್ಟರ್ ಇವತ್ತವರೆಗೂ ದೇವೇಗೌಡರ ಅಳಿಯ ಅಂತಾಗಲಿ ಎಲ್ಲೂ ಗುರುತಿಸ್ಕೊಂಡಿಲ್ಲ. ಡಾಕ್ಟರ್ ಅವರ ಸ್ವಂತ ಶಕ್ತಿ ಮೇಲೆ ಅವ್ರ ಶ್ರಮದಿಂದ ಇವತ್ತು ಅವ್ರಿಗಿರ್ತಕ್ಕಂಥ ಹೆಸರು ಮೇಲೆ ಸ್ಪರ್ಧೆ ಮಾಡ್ತಾ ಇರೋದು. ನೋಡಿ, ಈ ಬಾರಿ ಕನಕಪುರದಲ್ಲಿ ನಾವು ಲೀಡ್ ತಗೊಂತಾ ಇದ್ದೀವಿ. ಖಂಡಿತವಾಗ್ಲೂ ಲೀಡ್ ಬರುತ್ತೆ. ನೋಡಿ, ಭದ್ರಕೋಟೆ ಬಹಳಷ್ಟು ಕೋಟೆಗಳು ನಾವು ನೋಡಿದ್ದೀವಿ, ಯಾವ್ಯಾವ ಕೋಟೆಗಳು ಏನಾಗಿದೆ ಅಂತ. ಅದಕ್ಕೆ ಭಾಳಷ್ಟು ಉದಾಹರಣೆಗಳು ಇದೆ. ತುಂಬ ಕೋಟೆಗಳು ನೋಡಿದ್ದೀವಿ. ಚರಿತ್ರೆಯಲ್ಲಿ ಇವತ್ತು ಯಾವ ಕೋಟೆನೂ ಉಳಿದಿಲ್ಲ. ಇಲ್ಲಿ ಒಂದೇ ಒಂದು ಕೋಟೆ ಉಳಿದಿರೋದು ಹೇಳ್ರಿ ನೋಡೋಣ. ಇದು ಯಾವುದಾದ್ರು ಇದ್ರೆ ಹೇಳಿ. ಮತ್ಕರಿದು ಉಳಿದಿದೆಯಾ? ಟಿಪ್ಪುದು ಉಳಿದಿದೆಯಾ? ವಿಜಯನಗರ ಸಾಮ್ರಾಜ್ಯ ಉಳಿದಿದೆಯಾ? ಯಾರ್ದು ಉಳಿದಿದೆ? ಯಾವ ಕೋಟೆನೂ ಉಳಿದಿಲ್ಲ. ಇದು ಅದೇ ಆಗೋದು. ಖಂಡಿತವಾಗ್ಲು ರಾಮ ರಾವಣರ ಯುದ್ಧ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜನ ತೀರ್ಪು ಕೊಡ್ತಾರಲ್ಲ, ಅವತ್ತೇ ಗೊತ್ತಾಗ್ತದೆ. ಮೈತ್ರಿ ಅಭ್ಯರ್ಥಿ 100% ಡಾಕ್ಟರ್ ಮಂಜುನಾಥ್ ಅವರು ಕೇಂದ್ರ ಸಚಿವರು ಆಗ್ತಾರೆ. ಮೈತ್ರಿ ಅಭ್ಯರ್ಥಿ ಕುಟುಂಬ ರಾಜಕಾರಣ ಅನ್ನೋದು ಡಾಕ್ಟರ್ಗೆ ಅನ್ವಯಿಸಲ್ಲ. ಡಾಕ್ಟರ್ ಇವತ್ತವರೆಗೂ ದೇವೇಗೌಡರ ಅಳಿಯ ಅಂತಾಗಲಿ ಎಲ್ಲೂ ಗುರುತಿಸ್ಕೊಂಡಿಲ್ಲ. ಡಾಕ್ಟರ್ ಅವರ ಸ್ವಂತ ಶಕ್ತಿ ಮೇಲೆ ಅವ್ರ ಶ್ರಮದಿಂದ ಇವತ್ತು ಅವ್ರಿಗಿರ್ತಕ್ಕಂಥ ಹೆಸರು ಮೇಲೆ ಸ್ಪರ್ಧೆ ಮಾಡ್ತಾ ಇರೋದು. ನೋಡಿ, ಈ ಬಾರಿ ಕನಕಪುರದಲ್ಲಿ ನಾವು ಲೀಡ್ ತಗೊಂತಾ ಇದ್ದೀವಿ. ಖಂಡಿತವಾಗ್ಲೂ ಲೀಡ್ ಬರುತ್ತೆ. ನೋಡಿ, ಭದ್ರಕೋಟೆ ಬಹಳಷ್ಟು ಕೋಟೆಗಳು ನಾವು ನೋಡಿದ್ದೀವಿ, ಯಾವ್ಯಾವ ಕೋಟೆಗಳು ಏನಾಗಿದೆ ಅಂತ. ಅದಕ್ಕೆ ಭಾಳಷ್ಟು ಉದಾಹರಣೆಗಳು ಇದೆ. ತುಂಬ ಕೋಟೆಗಳು ನೋಡಿದ್ದೀವಿ. ಚರಿತ್ರೆಯಲ್ಲಿ ಇವತ್ತು ಯಾವ ಕೋಟೆನೂ ಉಳಿದಿಲ್ಲ. ಇಲ್ಲಿ ಒಂದೇ ಒಂದು ಕೋಟೆ ಉಳಿದಿರೋದು ಹೇಳ್ರಿ ನೋಡೋಣ. ಇದು ಯಾವುದಾದ್ರು ಇದ್ರೆ ಹೇಳಿ. ಮತ್ಕರಿದು ಉಳಿದಿದೆಯಾ? ಟಿಪ್ಪುದು ಉಳಿದಿದೆಯಾ? ವಿಜಯನಗರ ಸಾಮ್ರಾಜ್ಯ ಉಳಿದಿದೆಯಾ? ಯಾರ್ದು ಉಳಿದಿದೆ? ಯಾವ ಕೋಟೆನೂ ಉಳಿದಿಲ್ಲ. ಇದು ಅದೇ ಆಗೋದು. ಖಂಡಿತವಾಗ್ಲು ರಾಮ ರಾವಣರ ಯುದ್ಧ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜನ ತೀರ್ಪು ಕೊಡ್ತಾರಲ್ಲ, ಅವತ್ತೇ ಗೊತ್ತಾಗ್ತದೆ. ಮೈತ್ರಿ ಅಭ್ಯರ್ಥಿ 100% ಡಾಕ್ಟರ್ ಮಂಜುನಾಥ್ ಅವರು ಕೇಂದ್ರ ಸಚಿವರು ಆಗ್ತಾರೆ.